ಆಸರೆ ಅನಾಥಾಶ್ರಮ ಲಗ್ಗೆರೆ ಲಯನ್ ಜಯರಾಜ್ ನಾಯ್ಡುರವರ ಕರ್ಮಕಾಂಡದ ಬಗ್ಗೆ ನಿನ್ನೆಯಿಂದ ವಿಡಿಯೋ ವೈರಲ್ ಆಗ್ತಾ ಇದೆ. ನೋಡ್ಕೊಂಡು ಬನ್ನಿ, ವಿಡಿಯೋ ಹಾಕಿದ್ದೀನಿ. ತನ್ನ ಮಗಳಿಗಿನ್ನ ಚಿಕ್ಕ ವಯಸ್ಸಿರೋ ನಿರ್ಗತಿಕ ಹೆಣ್ಣು ಮಗಳಿಗೆ ವಿಡಿಯೋ ಕಾಲ್ನಲ್ಲಿ ಬೆತ್ತಲೆ ಮಾಡಿದ್ದಾರೆ. ಅದನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಈ ವ್ಯಕ್ತಿ ಲಯನ್ ಜಯರಾಜ್ ನಾಯ್ಡುನ ಅಂತ ನೀವು ಒಂದ್ಸತಿ ನೋಡ್ಕೊಳ್ಳಿ. ನಿರ್ಗತಿಕ ಹೆಣ್ಮಕ್ಳು, ನಾವ್ ಅನಾಥರು, ನಮ್ಗೆ ಯಾರೂ ಇಲ್ಲ ಅಂತ ಹೋಗೋರ್ನ ಹೇಗೆ ಬಳಸ್ಕೋತಾ ಇದ್ದಾರೆ ಅನ್ನೋದು ನಿಮ್ಗಿದ್ರ ಮುಖಾಂತರ ಗೊತ್ತಾಗತ್ತೆ. ಎಷ್ಟೋ ಜನ ತಿಂಗಳು ಸಂಬಳನ ಇಂಥ ಆಶ್ರಮಕ್ಕೆ ಕೊಟ್ಟಿದ್ದೀರಾ. ತುಂಬಾ ಜನ ನಿಮ್ ಹೆಂಡತಿ ಮಕ್ಳಿಗೆ ನೀವು ಖರ್ಚು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಪಾಪ ಆಶ್ರಮಕ್ಕೆ ಕೊಡೋಣ ಅಂತ ಹೇಳಿ ಕೊಟ್ಟಿರ್ತೀರಾ. ಎಷ್ಟೋ ಜನ ಸಾಲ ಮಾಡಿ ಈ ತರ ಆಶ್ರಮಗಳಿಗೆ ಕಾಸು ಕೊಟ್ಟಿದ್ದಾರೆ. ಸ್ಕೂಲ್ ಮಕ್ಳನ್ನ ಒಂದೇ ಆ ಹೆಣ್ಣುಮಗಳು ಹೇಳಿದ್ದನ್ನು ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ. ಈತನದು ಒಂದು ವಿಡಿಯೋ ನೋಡಿದ್ದೆ. ಈತ ದರಿದ್ರ, ಇವನು ಹುಟ್ಟಿದಬ್ಬ ಮಾಡಿಕೊಂಡು ಕೇಕ್ ಕಟ್ ಮಾಡ್ಕೋತಾ ಇರ್ತಾನೆ ಈ ಮನೆ ಹಾಳ. ಅದರಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಸಾಂಗು, ಕಣ್ಣಾಕಿ ಹೊಟ್ಟೆ ಕಿಚ್ಚು ಪಡಬಾರ್ರಪ್ಪ, ಜೀವನ ಸಮವಾಗಿ ಉಳಿಬೇಕು, ಇಂಥವರು ಭೂಮಿ ಮೇಲೆ ಇರಬೇಕು ಅಂತ ಇವನೇ ಹೇಳ್ಕೊತಾನೆ ದರಿದ್ರದವನು. ಇವನು ಅದೇನೋ ತನ್ನ ಹೆಸರು ಮುಂದೆ ಲಯನ್ ಅಂತ ಬೇರೆ ಇಟ್ಕೊಂಡ್ಬಿಟ್ಟವನೇ. ಅದು ಯಾವನು ಕೊಟ್ಟನೋ, ಅದು ಎಷ್ಟು ಇಸ್ಕೊಂಡು ಕೊಟ್ಟನೋ ಗೊತ್ತಿಲ್ಲ. ಹುಚ್ಚನಾಯಿ ಜಯರಾಜ್ ನಾಯ್ಡು ಅಂತ ಕರೆದ್ರೆ ಸರಿ ಹೋಗ್ತದೆ ಇವನು ಮಾಡಿರೋ ಕೃತ್ಯಕ್ಕೆ. ಈ ಆಸರೆ ಫೌಂಡೇಶನ್ ಅನ್ನೋದು ಇವನ ಶೋಕಿ ಜೀವನಕ್ಕೆ ಇವನೇ ಆರಂಭಿಸ್ಕೊಂಡಿರುವಂಥ ಒಂದು ಕಿತ್ತೋದ ಸಂಸ್ಥೆ. ಈತನಿಂದ ಇನ್ನೂ ಅದೆಷ್ಟು ಹೆಣ್ಣು ಮಕ್ಕಳು ಜೀವನ ಹಾಳಾಗೋಗಿದೆಯೋ ಗೊತ್ತಿಲ್ಲ. ಇನ್ನೂ ಅದೆಷ್ಟು ವಿಡಿಯೋ ಈತನ ಮೊಬೈಲ್ ಫೋನ್ನಲ್ಲಿ ಕಚೇರಿಯ ಸಿಸ್ಟಮ್ನಲ್ಲಿ ಎತ್ತಿಟ್ಕೊಂಡಿದ್ದಾನೋ ಗೊತ್ತಿಲ್ಲ. ಅಲ್ರಿ, ದಾನ ಮಾಡೋದು ತಪ್ಪ ಇನ್ಮೇಲೆ? ಇಂಥವ್ರನ್ನ ನೋಡಿದ್ರೆ ಅಪ್ಪ ಯಾಕೆ ಬೇಕಯ್ಯ, ನಮ್ಮ ಮನೇಲಿ ನಾವು ಇರೋಣ, ನಮ್ಮ ಕಾಸು ದುಡ್ಡು ನಮ್ಮ ಹತ್ರನೇ ಇರಲಿ ಅನ್ನೋಂಥ ಸ್ಥಿತಿ ಜನಗಳು ತಂದುಬಿಟ್ರೆ ಪಾಪ ನಿಜಕ್ಕೂ ಅಮಾಯಕರು ಸಹಾಯ ಬೇಕು ಅಂತ ಅಲ್ಲಿಯೋರ ಕತೆ ಏನ್ರಿ? ಹೇಗಾದರೂ ಸಾಯ್ಲಿ ಬಿಡಿ ಅಂತ ಬಿಟ್ಬಿಡೋಕ್ಕಾಗತ್ತಾ? ಅಂಥ ಪರಿಸ್ಥಿತಿ ತಂದಿಟ್ಟ ಈ ದರಿದ್ರ ಕಾಮುಕ ಹುಚ್ಚನಾಯಿ ಜಯರಾಜ್ ನಾಯ್ಡುಗೆ ಏನು ಶಿಕ್ಷೆ ಆಗ್ಬೋದು ಅನ್ನೋದನ್ನು ಕೂಡ ಮುಂದೆ ಯೋಚನೆ ಮಾಡಬೇಕಾಗ್ತದೆ. ಇಂತಹ ದೋಖಾ ಆಶ್ರಮಗಳು ಇನ್ನೂ ಅದೆಷ್ಟಿದೆಯೋ ಎಲ್ಲವನ್ನು ಪೊಲೀಸ್ ಆಯುಕ್ತರು ತನಿಖೆಗೆ ಒಳಪಡಿಸಬೇಕಿದೆ. ಈ ಹುಚ್ಚನಾಯಿ ಜಯರಾಜ್ನ ಪತ್ನಿಯೂ ಸೇರಿದಂತೆ ಆತನ ಕುಟುಂಬದವರನ್ನು ತನಿಖೆಗೆ ಒಳಪಡಿಸಬೇಕಾಗಿದೆ. ಇನ್ನಾದರೂ ಸಾರ್ವಜನಿಕರು, ಅದರಲ್ಲೂ ವಿಶೇಷವಾಗಿ ಅನಾಥ ಹೆಣ್ಣು ಮಕ್ಕಳು ಎಚ್ಚರಿಕೆಯಿಂದ ಜೀವನ ನಡೆಸಬೇಕಾಗಿದೆ.